ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನು ಸಂಶಪ್ತಕರನ್ನು ಸೋಲಿಸಿದುದು ಎಂಬ 18ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಮಹಾರಾಜ, ಮತ್ತೊಂದು ಕಡೆಯಲ್ಲಿ ಅರ್ಜುನನು ನಿನ್ನ ಸೈನ್ಯವನ್ನು ಹೊಡೆದಟ್ಟುತ್ತಿದ್ದನು. ಗಾಳಿಗೆದಿರಾದ ಹತ್ತಿಯಂತೆ ನಿನ್ನ ಸೈನ್ಯವು ನಾನಾ ಕಡೆಗೆ ಚದರಿಸಲ್ಪಡುತ್ತಿದ್ದಿತು. ಇಷ್ಟರಲ್ಲಿಯೇ ತ್ರಿಗರ್ತರು, ಶಿಬಿಗಳು, ವಸಾತಿಗಳು, ಗೋಪಾಲರು ಅನೇಕ ಕೌರವ ವೀರರೊಡನೆ ಸೇರಿ ಬಂದು ಅರ್ಜುನನನ್ನು ಎದುರಿಸಿದರು. ಸತ್ಯದೇವನು, ಸತ್ಯಕೀರ್ತಿ, ಮಿತ್ರದೇವನು, ಶ್ರುತಂಜಯನು, ಸೌಶ್ರುತಿ, ಚಂದ್ರದೇವನು, ಮಿತ್ರವರ್ಮನು, ಮಹಾಧನುರ್ಧಾರಿಗಳು, ಶಸ್ತ್ರಾಸ್ತ್ರ ನಿಪುಣರು ಆದ ಪುತ್ರರೊಡನೆಯೂ ಸಹೋದರರೊಡನೆಯೂ ಕೂಡಿದ ತ್ರಿಗರ್ತ ರಾಜನು ಇವರೆಲ್ಲರೂ ಒಂದಾಗಿ ಸೇರಿ ಬಾಣವರ್ಷಗಳನ್ನು ಕರೆಯುತ್ತಾ ಪ್ರವಾಹಗಳು ನಾನಾ ಕಡೆಯಿಂದ ಸಮುದ್ರವನ್ನು ಆವರಿಸುವಂತೆ ನಾನಾ ಕಡೆಗಳಿಂದ ಅರ್ಜುನನನ್ನು ಸುತ್ತಿಕೊಂಡರು. ಹೀಗೆ 100,000 ಸಂಖ್ಯೆಯಿಂದ ಅರ್ಜುನನೊಬ್ಬನನ್ನೇ ಅವರು ಆವರಿಸಿಕೊಂಡಿದ್ದರು. ಗರುಡನನ್ನು ಕಂಡ ಸರ್ಪಗಳಂತೆ ಕ್ಷಣ ಮಾತ್ರದಲ್ಲಿ ಎಲ್ಲರೂ ಚದರಿದರು. ಅರ್ಜುನನ ಬಾಣ ಪ್ರಹಾರದಿಂದ ಕೊಲ್ಲಲ್ಪಡುತ್ತಿದ್ದಾಗಲೂ ಅವರಲ್ಲಿ ಕೆಲವರು ಹಿಂಜರಿಯದೆ ಬೆಂಕಿಯ ಮೇಲೆ ಬೀಳುವ ಶಲಭಗಳಂತೆ ಅರ್ಜುನನನ್ನು ಬಿಡದೆ ಎದುರಿಸುತ್ತಿದ್ದರು. ಸತ್ಯದೇವನು 3 ಬಾಣಗಳಿಂದ ಅರ್ಜುನನನ್ನು ಹೊಡೆದನು. ಅದೇ ಕಾಲದಲ್ಲಿ ಮಿತ್ರದೇವನು 63 ಬಾಣಗಳನ್ನು, ಚಂದ್ರದೇವನು 7 ಬಾಣಗಳನ್ನು, ಮಿತ್ರವರ್ಮನು 73 ಬಾಣಗಳನ್ನು, ಸೌಶ್ರುತಿಯು 7 ಬಾಣಗಳನ್ನು, ಶ್ರುತಂಜಯನು 7 ಬಾಣಗಳನ್ನು, ಸುಶರ್ಮನು 9 ಬಾಣಗಳನ್ನು ಅರ್ಜುನನ ಮೇಲೆ ಏಕಕಾಲದಲ್ಲಿ ಬಿಟ್ಟರು. ಆಗಲೂ ಅರ್ಜುನನು ಎದೆಗುಂದದೆ ಆ ರಾಜರನ್ನೆಲ್ಲ ತಾನೊಬ್ಬನೇ ಪ್ರತಿಬಾಣಗಳಿಂದ ಹೊಡೆದಟ್ಟುತ್ತಿದ್ದನು. 7 ಬಾಣಗಳಿಂದ ಸೌಶ್ರುತಿಯನ್ನು, 3 ಬಾಣಗಳಿಂದ ಚಂದ್ರದೇವನನ್ನು, 20ರಿಂದ ಶ್ರುತಂಜಯನನ್ನು, 100 ಬಾಣಗಳಿಂದ ಮಿತ್ರದೇವನನ್ನು, 3 ಬಾಣಗಳಿಂದ ಸತ್ಯದೇವನನ್ನು, 9 ಬಾಣಗಳಿಂದ ಮಿತ್ರವರ್ಮನನ್ನು, 8 ಬಾಣಗಳಿಂದ ಸುಶರ್ಯನನ್ನು ಹೊಡೆದನು. ಬೇರೆ ಕೆಲವು ತೀಕ್ಷ್ಣ ಬಾಣಗಳಿಂದ ಶ್ರುತಂಜಯನನ್ನು ಕೊಂದು ಸೌಶ್ರುತಿಯ ತಲೆಯನ್ನು ಕಿರೀಟದೊಡನೆ ಕತ್ತರಿಸಿ ಕೆಡಹಿದನು. ಚಂದ್ರದೇವನನ್ನು ಬಾಣಗಳಿಂದ ಯಮಪುರಿಗೆ ಕಳುಹಿಸಿದನು. ಹೀಗೆಯೇ ತನ್ನ ಮೇಲೆ ಬೀಳುವುದಕ್ಕಾಗಿ ಪ್ರಯತ್ನ ಪಡುತ್ತಿದ್ದ ಮಹಾರಥರಲ್ಲಿ ಒಬ್ಬೊಬ್ಬರನ್ನು 5 ಬಾಣಗಳಿಂದ ನಿವಾರಿಸಿದನು. ಇಷ್ಟರಲ್ಲಿ ಸತ್ಯದೇವನು ಭಯಂಕರವಾದ ಒಂದು ದೊಡ್ಡ ತೋಮರಾಯುಧವನ್ನು ಸಾರಥಿಯಾದ ಕೃಷ್ಣನ ಮೇಲೆ ಬೀಸಿ ಸಿಂಹನಾದ ಮಾಡಿದನು. ಆ ತೋಮರವು ಕೃಷ್ಣನ ಎಡಭುಜಕ್ಕೆ ತಗುಲಿ ಗಾಯ ಮಾಡಿ ಕೆಳಕ್ಕೆ ಬಿದ್ದಿತು. ಆ ಬಾಣಪ್ರಹಾರದಿಂದ ಕೃಷ್ಣನು ಹಿಡಿದಿದ್ದ ಚಾಟಿಯು ಕಡಿವಾಣಗಳು ಕೈಯಿಂದ ಸಡಿಲಿ ಬಿದ್ದವು. ಕೃಷ್ಣನ ಮೈಗೆ ಗಾಯವಾದುದನ್ನು ಕಂಡು ಅರ್ಜುನನು ತೀವ್ರ ಕೋಪದಿಂದ ಕುದಿಯುತ್ತಾ, ಓ ಮಹಾಬಾಹು ಕೃಷ್ಣ, ನೀನು ರಥವನ್ನು ಸತ್ಯದೇವನ ಕಡೆಗೆ ಬಿಡು, ಈಗಲೇ ಅವನನ್ನು ಯಮಪುರಿಗೆ ಕಳುಹಿಸುವೆನು ಎಂದನು. ಒಡನೆಯೇ ಕೃಷ್ಣನು ಬೇರೊಂದು ಚಾಟಿಯನ್ನು ತೆಗೆದುಕೊಂಡು ಕುದುರೆಯ ಹಗ್ಗಗಳನ್ನು ಸರಿಯಾಗಿ ಹಿಡಿದು ಸತ್ಯದೇವನಿದ್ದ ಸ್ಥಳಕ್ಕೆ ರಥವನ್ನು ಬಿಟ್ಟನು. ಕೃಷ್ಣನಿಗೆ ಬಹಳವಾಗಿ ಗಾಯವಾದುದನ್ನು ನೋಡಿ ಅರ್ಜುನನು ಕೋಪದಿಂದ ಸತ್ಯದೇವನನ್ನು ತೀಕ್ಷ್ಣ ಬಾಣಗಳಿಂದ ಹೊಡೆಯುತ್ತಾ ಕೊನೆಗೆ ಕುಂಡಲಾಲಂಕೃತವಾದ ಅವನ ತಲೆಯನ್ನು ಬಾಣಗಳಿಂದ ಕತ್ತರಿಸಿ ಕೆಡಹಿ ಬಿಟ್ಟನು. ವತ್ಸದಂತವೆಂಬ ತೀಕ್ಷ್ಣ ಬಾಣದಿಂದ ಮಿತ್ರವರ್ಮನನ್ನು ಅವನ ಸಾರಥಿಯನ್ನು ಕೊಂದು ಮೇಲೆ ಮೇಲೆ 106 ಬಾಣಗಳನ್ನು ಬಿಟ್ಟು ಸಂಶಪ್ತಕ ಸೇನೆಗಳನ್ನೆಲ್ಲ ಸಾವಿರಾರು ಸಂಖ್ಯೆಯಿಂದ ನೆಲಕ್ಕುರುಳಿಸಿದನು. ಒಂದು ಕ್ಷುರಪ್ರಾಯುಧದಿಂದ ಮಿತ್ರದೇವನ ತಲೆಯನ್ನು ಕಡಿದು ಬೇರೊಂದು ಬಾಣವನ್ನು ಸುಶರ್ಮನ ಹೆಗಲಿಗೆ ಗುರಿಯಿಟ್ಟು ಪ್ರಯೋಗಿಸಿದನು. ಆಮೇಲೆ ಸಂಶಪ್ತಕರೆಲ್ಲರೂ ಅರ್ಜುನನ ಸುತ್ತಲೂ ಮುತ್ತಿಕೊಂಡು 10 ದಿಕ್ಕುಗಳು ಮೊಳಗುವಂತೆ ಆರ್ಭಟಿಸುತ್ತಾ ಶಸ್ತ್ರ ಸಮೂಹಗಳಿಂದ ಹೊಡೆದರು. ಆಗ ಅರ್ಜುನನು ಅವರ ಪ್ರಹಾರಕ್ಕೆ ಕೋಪಗೊಂಡು ಐಂದ್ರಾಸ್ತ್ರವನ್ನು ಪ್ರಯೋಗಿಸಿದನು. ಆಗ ಅರ್ಜುನನ ಧನುಸ್ಸಿನಿಂದ ಸಾವಿರಾರು ಸಂಖ್ಯೆಯಿಂದ ಬಾಣಗಳು ಹೊರಟವು. ಈ ಬಾಣ ಪ್ರಹಾರಗಳಿಂದ ತುಂಡು ತುಂಡಾಗಿ ಕತ್ತರಿಸಿ ಬಿದ್ದ ಧ್ವಜಗಳು, ಬಿಲ್ಲುಗಳು, ರಥಗಳು, ಪತಾಕೆಗಳು, ಬತ್ತಳಿಕೆಗಳು, ನೊಗಗಳು, ಅಚ್ಚುಗಳು, ಚಕ್ರಗಳು, ಕಡಿವಾಣಗಳು, ಕುದುರೆಯ ಹಗ್ಗಗಳು, ಮೂಕಿಗಳು, ಯುದ್ಧ ರಥಗಳು, ಬಾಣಗಳು ಇವೆಲ್ಲ ರಣರಂಗದ ನಾನಾ ಕಡೆಗಳಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದ್ದವು. ಅಲ್ಲಲ್ಲಿ ಕುದುರೆಗಳು ಸತ್ತು ಬೀಳುತ್ತಿದ್ದವು. ಪ್ರಾಸ, ವೃಷ್ಟಿ, ಗದೆ, ಪರಿಘ, ಶಕ್ತಿ, ತೋಮರ, ಪಟ್ಟಸ, ಚಕ್ರಗಳ ಮೇಲೆ ಏರಿಸಿದ ಶತಘ್ನಿ ಮೊದಲಾದ ಆಯುಧಗಳೆಲ್ಲವೂ ಅಲ್ಲಲ್ಲಿ ತುಂಡು ತುಂಡಾಗಿ ಬಿದ್ದಿದ್ದವು. ಸೈನಿಕರ ತೋಳುಗಳು, ತೊಡೆಗಳು ಅಲ್ಲಲ್ಲಿ ತುಂಡಾಗಿ ಬಿದ್ದಿದ್ದವು. ಮುತ್ತಿನ ಕಂಠಿಗಳು, ತೋಳ್ಬಳೆಗಳು, ಕೈಬಳೆಗಳು, ಹಾರಗಳು, ಕಾಶಿ ಮಾಲೆಗಳು, ಕವಚಗಳು, ಛತ್ರ ಚಾಮರಗಳು, ಶಿರಸ್ಸಮೇತವಾದ ಕಿರೀಟಗಳು ಇವೆಲ್ಲ ಅಲ್ಲಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದ್ದವು. ಓ ಮಹಾರಾಜ, ಅರ್ಜುನನ ಐಂದ್ರಾಸ್ತ್ರದಿಂದ ಆ ರಣರಂಗದಲ್ಲಿ ಹತರಾದ ಅನೇಕ ವೀರರ ತಲೆಗಳು ಆಕಾಶದಲ್ಲಿ ನಕ್ಷತ್ರಗಳ ಸಮೂಹದಂತೆ ಚದರಿ ಬಿದ್ದಿದ್ದವು.
ಪೂರ್ಣ ಚಂದ್ರ ಸಮಾನವಾಗಿ ಅಂದವಾದ ಕಣ್ಣುಗಳಿಂದಲೂ ಜ್ವಲಿಸುವ ಕುಂಡಲಗಳಿಂದಲೂ ಕೂಡಿದ ಆ ತಲೆಗಳು ನೋಡುವವರಿಗೆ ಕನಿಕರವನ್ನು ಹುಟ್ಟಿಸುವಂತಿದ್ದಿತು. ಹಾಗೆಯೇ ಒಳ್ಳೆಯ ಹಾರಗಳಿಂದಲೂ ವಸ್ತ್ರಗಳಿಂದಲೂ ಚಂದನಾನುಲೇಪನಗಳಿಂದಲೂ ಕೂಡಿದ ಮೃತ ಶರೀರಗಳು ಅಲ್ಲಲ್ಲಿ ಬಿದ್ದಿದ್ದವು. ಆಗಿನ ಯುದ್ಧರಂಗವು ಕಾಲರುದ್ರನ ಕ್ರೀಡಾಸ್ಥಾನದಂತೆ ಕಾಣುತ್ತಿತ್ತು. ಅನೇಕ ರಾಜಪುತ್ರರು, ಮಹಾಬಲಾಢ್ಯರಾದ ಕ್ಷತ್ರಿಯರು, ಆನೆಗಳು, ಕುದುರೆಗಳು ಅಲ್ಲಲ್ಲಿ ರಾಶಿ ರಾಶಿಯಾಗಿ ಸತ್ತು ಬಿದ್ದುದರಿಂದ ಆ ಭೂಮಿಯು ಮುರಿದ ಪರ್ವತ ಶಕಲಗಳಿಂದ ಹೇಗೂ ಹಾಗೆ ಸಂಚಾರಕ್ಕೆ ಸಾಧ್ಯವಿಲ್ಲದಂತೆ ಕಾಣಿಸಿತು. ಅರ್ಜುನನ ರಥವು ಹೋಗುವುದಕ್ಕೆ ದಾರಿಯಿಲ್ಲದಂತಾಯಿತು. ಬಲ್ಲಗಳಿಂದ ಶತ್ರುಗಳನ್ನು, ಆನೆ ಕುದುರೆಗಳನ್ನು ಕೊಲ್ಲುತ್ತಾ ಮುಂದೆ ಸಾಗುತ್ತಿದ್ದ ಅರ್ಜುನನ ರಥಚಕ್ರಗಳು ಆ ರಕ್ತದ ಕೆಸರಿನಲ್ಲಿ ಹುದುಗಿ ಸುಲಭವಾಗಿ ಹೊರಳದೆ ಆ ಅರ್ಜುನನ ಅನುಯಾಯಿಗಳಂತೆಯೇ ಕಷ್ಟದಿಂದ ಕೂಗುತ್ತಾ ಸಾಗುತ್ತಿದ್ದವು. ಈ ಕಷ್ಟದಲ್ಲಿಯೂ ವಾಯುವೇಗ ಮನೋವೇಗವುಳ್ಳ ಅವನ ಕುದುರೆಗಳು ಬಹಳ ಪ್ರಯತ್ನದಿಂದ ರಥವನ್ನೆಳೆದುಕೊಂಡು ಹೋಗುತ್ತಿದ್ದವು. ಕೊನೆಗೆ ಆ ಅರ್ಜುನನ ಬಾಣಗಳ ಮುಂದೆ ನಿಲ್ಲಲಾರದೆ ಸಂಕ್ಷಪ್ತಕ ಸೈನ್ಯವೆಲ್ಲ ಬಹಳ ಮಟ್ಟಿಗೆ ಹಿಂತಿರುಗಿ ಪಲಾಯನ ಮಾಡಿತು. ಹೀಗೆ ಅರ್ಜುನನು ಜಯಶೀಲನಾಗಿ ಹೊಗೆಯಿಲ್ಲದ ಅಗ್ನಿಯಂತೆ ತೇಜಸ್ಸಿನಿಂದ ಬೆಳಗುತ್ತಿದ್ದನು. ಇದು 18ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.